In this lecture, I will be discussing how to insert an element at the end of the array. See, ಇಲ್ಲಿವರೆಗೂ we discussed how to enter at the in between, that is a position, and similarly at the beginning of the array. ಇದಿಷ್ಟು ನೋಡಿದ್ವಿ. That was something like complicated ಅನಿಸ್ತಿತ್ತು. ಏನಕ್ಕೆ ಅಂದ್ರೆ we needed to swap the elements. ಈ ರೀತಿ ಎಲಿಮೆಂಟ್ಸ್ ಇದೆ ಅಂದ್ರೆ ಫಸ್ಟ್ ಈ ಎಲಿಮೆಂಟ್ಸ್ ನ ಮೂವ್ ಮಾಡ್ಕೊಂಡು ಅದಾದ್ಮೇಲೆ vacant space create ಮಾಡ್ಕೋಬೇಕಿತ್ತು and then we could insert the element. But insertion at the end of an array, it is very much easier one. See, already one existing array ಇದೆ. Assume the array size, it is of 10. Maximum limit 10 ಇದೆ. First 4 position of the array fill ಆಗಿದೆ ಅಂತ ಅನ್ಕೊಳ್ಳಿ. 1, 2, 3, 4 fill ಮಾಡಿದ್ದೀನಿ. 1, 2, 3 indexing. Let's make it in. Now, if I want to insert the element at this position 4, I mean index 4 ಏನಿದೆ ಇಲ್ಲಿಗೆ ನಾವು ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ಇಟ್ ಈಸ್ ವೆರಿ ಮಚ್ ಈಸಿ. ಡೈರೆಕ್ಟ್ಲಿ ನಾವು a of 4 equals to 5 ಬರಿಬಹುದು. That's it. This is the insertion. Just first ಏನ್ ಮಾಡ್ತೀವಿ, we will make sure that elements ನ insert ಮಾಡ್ತೀವಿ and then we will check whether the array is completely full or not. ಇದು compulsion to check whether the array is full or not. If it is full, complete array is full ಅಂತ we will print the statement, or else then we will take the element which we need to insert at the end. That's it. ಇಷ್ಟೇ ಲಾಜಿಕ್ ಇರೋದು. ಲೆಟ್ಸ್ ಸಿ ದ ಪ್ರೋಗ್ರಾಮ್. ಅರೇ ಡಿಕ್ಲೇರ್ ಮಾಡ್ಕೊಂಡಿದೀವಿ ಆಫ್ ಮ್ಯಾಕ್ಸಿಮಮ್ ಸೈಜ್ 20 ಅಂಡ್ ದೆನ್ ಎಲಿಮೆಂಟ್ ಸೈಜ್ ಅರೇ ಸೈಜ್ ಏನಿದೆ ಅಂಡ್ ದೆನ್ ವಿ ಹ್ಯಾವ್ ಎಲಿಮೆಂಟ್. ಅದಾದ್ಮೇಲೆ ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಅರೇ ಸೈಜ್ ತಗೊಳ್ತಿದೀವಿ. ಲೆಟ್ಸ್ ಟೇಕ್ ಇಟ್ ಆಸ್ 4 itself. n equals to 4 ತಗೊಳ್ಳೋಣ. ಹಿಯರ್ ವಿ ಆರ್ ಚೆಕಿಂಗ್ ದ ಸೇಮ್ ಬೌಂಡ್ ಚೆಕಿಂಗ್ ಕಂಡೀಷನ್. arrayದು whether it is less than the lower bound or if it is greater than the upper bound, ಇದನ್ನ ಚೆಕ್ ಮಾಡ್ಕೊಳ್ತೀವಿ. and then if the value of n is greater than 20, like 21 ಇದೆ, 22 ಇದೆ, ಈ ತರ ಇದೆ ಅಂದ್ರೆ it will print invalid array size. ಇಲ್ಲ if the n value is like -1, -2 ಈ ತರ ಕೊಟ್ರು it will give invalid array size. ಇಲ್ಲ these two conditions ಎರಡು ಸ್ಯಾಟಿಸ್ಫೈ ಆಗಿಲ್ಲ, ಇಫ್ ಕಂಡೀಷನ್ ಫಾಲ್ಸ್ ಬಂತು ಅಂದ್ರೆ ಏನಾಗುತ್ತೆ, ದ ಕಂಪೈಲರ್ ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಹೋಗ್ತಿದೆ. ಹಿಯರ್ ಇಟ್ ವಿಲ್ ಟೇಕ್ ದ ಇನ್ಪುಟ್ ಫಾರ್ ದ ಅರೇ ಎಲಿಮೆಂಟ್ಸ್ ಲೈಕ್ ದಿಸ್. ಸೇಮ್ ಫಾರ್ ಲೂಪ್ ಅಂಡ್ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಿದೀವಿ ಟು ಟೇಕ್ ದ ಇನ್ಪುಟ್ ಫಾರ್ ಅರೇ. ಸೊ ಲೆಟ್ಸ್ ಸೇ ದಿಸ್ ಇಸ್ ದ ಅರೇ. ಸೊ 4 ಇದೆ, ಅರೇ ಸೈಜ್ 4 ಮೆನ್ಷನ್ ಮಾಡ್ಕೊಂಡಿದ್ವಿ. ಸೊ 4 ಪೊಸಿಷನ್ಸ್ ಗೆ ನಾವು ಅರೇನ ಫಿಲ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಫಿಫ್ತ್ ಪೊಸಿಷನ್ ಆರ್ ಫೋರ್ತ್ ಇಂಡೆಕ್ಸ್. ಓಕೆ, ಸೊ ಈ ಫೋರ್ತ್ ಇಂಡೆಕ್ಸ್ ಗೆ ಅಟ್ ದ ಎಂಡ್ ಆಫ್ ದ ಅರೇ ವಿ ನೀಡ್ ಟು ಇನ್ಸರ್ಟ್ ಅ ನ್ಯೂ ಎಲಿಮೆಂಟ್. ಸೊ ಬಿಫೋರ್ ಇನ್ಸರ್ಟಿಂಗ್ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ವಿ ನೀಡ್ ಟು ಚೆಕ್ ವೆದರ್ ದ ಅರೇ ಇಸ್ ಫುಲ್ ಆರ್ ನಾಟ್. ಸೊ ಈ ಪರ್ಟಿಕ್ಯುಲರ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ವಿ ವಿಲ್ ಚೆಕ್ ವೆದರ್ ದ ಅರೇ ಇಸ್ ಫುಲ್ ಆರ್ ನಾಟ್. ಸೊ ಇಲ್ಲಿ 20 ಏನಕ್ಕೆ ತಗೊಂಡಿದ್ವಿ, ದ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಅರೇ ಇಸ್ 20. Correct. So ಅದೇ ರೀಸನ್ಗೆ we have written 20 here. n value, if it is equal to 20, it will print insertion is not possible ಅಂತ. If not, n is not equal to 20 ಇದೆ ಅಂದ್ರೆ it will ask the element to be inserted. ಯಾವ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ಬೇಕು ಅದನ್ನ ಕೇಳುತ್ತೆ. Let's say the element to be inserted as 5. Okay, so 5 ತಗೊಂಡ್ಮೇಲೆ just ಡೈರೆಕ್ಟ್ ಆಗಿ ಅರೇ ಆಫ್ n ಗೆ ಹೋಗುತ್ತೆ. ಅರೇ ಆಫ್ n ಏನಕ್ಕೆ, ಸಿ ಇಂಡೆಕ್ಸಿಂಗ್ ಅರೇ ಸೈಜ್ ನ ವಿ ಡಿಫೈನ್ಡ್ ಇಟ್ ಆಸ್ 4, ಬಟ್ ಇಂಡೆಕ್ಸ್ ವ್ಯಾಲ್ಯೂಸ್ ನ ನೋಡಿ 0, 1, 2, 3. ಫೋರ್ತ್ ಪೊಸಿಷನ್ಗೆ ನಾವು ಇನ್ಪುಟ್ ಮಾಡ್ಬೇಕಿರೋದು, ಫೋರ್ತ್ ಇಂಡೆಕ್ಸ್ಗೆ. ದಿಸ್ ಈಸ್ ಈಕ್ವಲ್ ಟು ದ ಅರೇ ಸೈಜ್. ಕರೆಕ್ಟ್. ಸೊ ಅದಕ್ಕೇನೆ ಡೈರೆಕ್ಟ್ ಆಗಿ ಎ ಆಫ್ ಎನ್, ಅರೇ ಆಫ್ ಎನ್ ಅಂತ ತಗೊಂಡ್ವಿ. ಆರ್ ಎಲ್ಸ್ ಇನ್ನೊಂದ್ ತರನು ಮಾಡ್ಬೋದು. ಫಾರ್ ಲೂಪ್ ತಗೊಳ್ಳಿ, traverse the entire array I equals to 0, I less than n, I plus plus ಇದನ್ ಮಾಡಿ don't print anything. ಏನು printf ಸ್ಟೇಟ್ಮೆಂಟ್ ಕೊಡ್ಬೇಡಿ, just go on with incrementing the value of I. ಅದಾದ್ಮೇಲೆ here you give it as a of I equals to element. for loop ಒಳಗಡೆ ಇನ್ಕ್ಲೂಡ್ ಮಾಡ್ಬಿಡಿ ಅಷ್ಟೇ ಇದನ್ನ. ಬಟ್ ಇಟ್ ಫಾರ್ ಲೂಪ್ ಒಳಗಡೆ ಇನ್ಕ್ಲೂಡ್ ಮಾಡಿದ್ರಿ ಅಂದ್ರೆ ಪ್ರತಿ ಇಟಿರೇಷನ್ ಅಲ್ಲೂ ಏನಾಗ್ಬಿಡುತ್ತೆ, ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಾ ಇಂಡೆಕ್ಸ್ ಪೊಸಿಷನ್ ಅಲ್ಲೂ 5, 5, 5 ಇದೇ ಇನ್ಸರ್ಟ್ ಆಗ್ಬಿಡುತ್ತೆ.
ಸೊ ವಿತ್ ಇನ್ ದ ಫಾರ್ ಲೂಪ್ ಬರೆಯಲ್ಲ. ಈ ಫಾರ್ ಲೂಪ್ ನ ಜಸ್ಟ್ ಟ್ರಾವರ್ಸಿಂಗ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಔಟ್ಸೈಡ್ ದ ಫಾರ್ ಲೂಪ್ ವಿ ವಿಲ್ ಗಿವ್ ದಿಸ್. ಇದು ಒಂಥರ ಎಂಟಿ ಫಾರ್ ಲೂಪ್ ತರ. ಜಸ್ಟ್ ಟು ಮೂವ್ ದ ವ್ಯಾಲ್ಯೂ ಆಫ್ ಐ ಯೂಸ್ ಮಾಡ್ತೀವಿ. ಇಲ್ಲಿ ಎ ಆಫ್ ಐ ಈಕ್ವಲ್ಸ್ ಟು ಎಲಿಮೆಂಟ್ ಅಂತ ಕೊಟ್ರೆ ದಟ್ಸ್ ಮೋರ್ ದನ್ ಎನಫ್. ಸೊ ಇದನ್ನಾದ್ರೂ ಮಾಡ್ಬೋದು. ಆರ್ ಜಸ್ಟ್ ಎ ಆಫ್ ಎನ್ ಆರ್ ಅರೇ ಆಫ್ ಎನ್ ಅಂತ ತಗೊಂಡು ಇನ್ಸರ್ಟ್ ದ ಎಲಿಮೆಂಟ್. ಸೊ ದಟ್ ವಿಲ್ ಬಿ ಇನ್ಸರ್ಟೆಡ್ ಅಟ್ ದ ಫೋರ್ತ್ ಇಂಡೆಕ್ಸ್ ಇಟ್ ಸೆಲ್ಫ್. ಸೊ ಈಗ 5 ಇಲ್ಲಿಗೆ ಇನ್ಸರ್ಟ್ ಆದ್ಮೇಲೆ ಏನ್ ಮಾಡ್ಬೇಕು? ಇನಿಷಿಯಲಿ ಎನ್ ವ್ಯಾಲ್ಯೂ 4 ಗೆ ಸ್ಟಾಪ್ ಆಗಿತ್ತು. ದಟ್ ಈಸ್ ಕಂಪ್ಲೀಟ್ ಸೈಜ್ ಆಫ್ ಅರೇ 4 ಇತ್ತು. ಬಟ್ ನಾವು 5 ನ ಇನ್ಸರ್ಟ್ ಮಾಡಾದ್ಮೇಲೆ ಅರೇ ಸೈಜ್ ಕೂಡ 5 ಆಗಿದೆ. ಸೊ ದಟ್ಸ್ ವೈ ವಿ ವಿಲ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ ಆಫ್ ಎನ್. ಎನ್ ಪ್ಲಸ್ ಪ್ಲಸ್ ಮಾಡ್ತೀವಿ. ಅಂಡ್ ದೆನ್ ಆಫ್ಟರ್ ಇನ್ಸರ್ಷನ್ ಹಿಯರ್ ವಿ ವಿಲ್ ಪ್ರಿಂಟ್ ದ ಅರೇ. ಏನ್ ಇನ್ಸರ್ಷನ್ ಆದ್ಮೇಲೆ ಅರೇ ಇದೆ ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತಿದೀವಿ. ಸೇಮ್ ಫಾರ್ ಲೂಪ್ ಯೂಸ್ ಮಾಡ್ತಿದೀವಿ. ಅಂಡ್ ವಿ ಹ್ಯಾವ್ ದ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಟು ಪ್ರಿಂಟ್ ದ ಎಲಿಮೆಂಟ್ಸ್ ಫ್ರಮ್ ದ ಅರೇ. ದಟ್ಸ್ ಇಟ್. ಸೊ ಇವಾಗ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. So this is the program. Enter the number of elements ಅಂತ ಕೇಳ್ತಿದ್ದೆ. ಲೆಟ್ಸ್ ಗಿವ್ ಇಟ್ as 4. ಅರೇ ಎಲಿಮೆಂಟ್ಸ್ ನ 1, 2, 3 and 4 ಕೊಡ್ತಿದೀವಿ. So it is asking the element to be entered. So 5 ಅಂತ ಎಲಿಮೆಂಟ್ ಕೊಡೋಣ. See. So this particular fourth index ಏನಿದೆ ಆ fourth indexಗೆ or the position 5 ಏನಿತ್ತು ಆ position 5ಗೆ 5 ಇನ್ಸರ್ಟ್ ಆಗಿದೆ. Now let's see. ಇಲ್ಲಿ instead of this, let's check with the for loop. Wait 1 second. Add a inverted comma, semicolon add ಮಾಡಿ ನೋಡೋಣ ಇರಿ. I here. Okay, let's give it as 4. 5. See, insertion ಆಗ್ತಿದೆ. One thing, ಇಲ್ಲಿ ಫಾರ್ ಲೂಪ್ ಆದ್ಮೇಲೆ ಆಡ್ ದ ಸೆಮಿಕೋಲನ್. ಓಕೆ, ಸೆಮಿಕೋಲನ್ ಮಿಸ್ ಮಾಡ್ಬೇಡಿ. ಸೆಮಿಕೋಲನ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅರೇದ್ ಏನ್ ಸ್ಟೇಟ್ಮೆಂಟ್ ಬರ್ದಿದೀವಿ ಇದನ್ನ ಫಾರ್ ಲೂಪ್ ಒಳಗಡೆ ತಗೋಬಿಡುತ್ತೆ. ಸೊ ಅವಾಗ ಆಲ್ ದ ಎಲಿಮೆಂಟ್ಸ್ ವಿಲ್ ಬಿ ಲೈಕ್ ರೀಪ್ಲೇಸ್ಡ್ ಬೈ 5. ಎಲ್ಲ ಎಲಿಮೆಂಟ್ಸ್ ನ 5 ಇಂದ ರೀಪ್ಲೇಸ್ ಮಾಡ್ಬಿಡುತ್ತೆ. ಸೊ ದಟ್ ವಿಲ್ ಬಿ ರಾಂಗ್. ಸೊ ಅದಕ್ಕೇನೆ ಆಡ್ ಅ ಸೆಮಿಕೋಲನ್ ಓವರ್ ಹಿಯರ್. ಡೋಂಟ್ ಮಿಸ್ ದ ಸೆಮಿಕೋಲನ್. ದಟ್ಸ್ ಇಟ್. ಸೊ ಈ ಲಾಜಿಕ್ ಆದ್ರೂ ಯೂಸ್ ಮಾಡ್ಬೋದು. ಆರ್ ಪ್ರೋಗ್ರಾಮ್ ಇಲ್ಲಿ ಹೇಳ್ಕೊಟ್ನಲ್ಲ ಲೈಕ್ ದಿಸ್, ಈ ರೀತಿ ಈ ಸ್ಟೇಟ್ಮೆಂಟ್ ಆದ್ರೂ ಯೂಸ್ ಮಾಡ್ಬೋದು. ದಿಸ್ ಒನ್ ಅರೇ ಆಫ್ ಎನ್ ಈಕ್ವಲ್ಸ್ ಟು ಎಲಿಮೆಂಟ್, ಬೋತ್ ಆರ್ ವ್ಯಾಲಿಡ್. ಸೊ ಇಲ್ಲಿ ಡೋಂಟ್ ಫರ್ಗೆಟ್ ಟು ಆಡ್ ದ ಸೆಮಿಕೋಲನ್ ಇಫ್ ಯು ಆರ್ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್. ಈ ತರ ಫಾರ್ ಲೂಪ್ ಯೂಸ್ ಮಾಡಿ ಎ ಆಫ್ ಐ ಬರೀತಿದ್ದೀರಾ ಅಂದ್ರೆ. Now let's discuss the time complexity. Okay, ಇಲ್ಲಿವರೆಗೂ we have discussed
all the three kinds of insertion. Coming to the time complexity, usually time complexity ಅಂತ ತಗೊಂಡ್ರೆ we have big O of 1 at a constant position, like at the end insert ಮಾಡ್ತಿದೀವಿ ಅಂದ್ರೆ. ಯಾಕೆಂದ್ರೆ ಬರೀ ಒಂದೇ ಒಂದ್ ಪೊಸಿಷನ್ ಮಾತ್ರ ನಾವ್ ಇನ್ಸರ್ಟ್ ಮಾಡ್ತಿರ್ತೀವಿ. ಸೊ ಯೂಶಲಿ ಬಿಗ್ ಆಫ್ ಎನ್ ಅಂತ ಬಿಗ್ ಆಫ್ 1 ವೆನ್ ವಿ ಆರ್ ಇನ್ಸರ್ಟಿಂಗ್ ಅಟ್ ದ ಪೊಸಿಷನ್ ಎಂಡ್ ಲಾಸ್ಟ್ ಗೆ ಇನ್ಸರ್ಟ್ ಮಾಡ್ತಿದೀವಿ ಅಂದ್ರೆ. ಅಂಡ್ ಸಿಮಿಲರ್ಲಿ ಇಫ್ ಇಟ್ ಈಸ್ ಫಾರ್ ದ ಬಿಗಿನಿಂಗ್ ಅಂತ ತಗೊಂಡ್ರೆ ಬಿಗ್ ಆಫ್ ಎನ್ ಆಗುತ್ತೆ ಅಟ್ ದ ಬಿಗಿನಿಂಗ್. ಏನಕ್ಕೆ ಅಂದ್ರೆ ಈಗ ಇಫ್ ದ ಅರೇ ಆಸ್ ಎನ್ ಎಲಿಮೆಂಟ್ಸ್ ಅಂದ್ರೆ ಅಷ್ಟು ಎನ್ ಎಲಿಮೆಂಟ್ಸ್ ಫ್ರಮ್ ದಿಸ್ ಪೊಸಿಷನ್ 0th ಇಂಡೆಕ್ಸ್ ಇಂದ ಹಿಡಿದು ಮಿಕ್ಕಿದ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅಷ್ಟು ಎಲಿಮೆಂಟ್ಸ್ ನ ನಾವು ಶಿಫ್ಟ್ ಮಾಡ್ತಾ ಹೋಗ್ತೀವಿ. ಕರೆಕ್ಟ್. ಸೊ ದಟ್ ಈಸ್ ಇಫ್ ದ ಅರೇ ಇಸ್ ಎನ್ ಎಲಿಮೆಂಟ್ಸ್, ಸೊ ಆಲ್ ದ ಎನ್ ಎಲಿಮೆಂಟ್ಸ್ ಶುಡ್ ಬಿ ಶಿಫ್ಟೆಡ್ ಟು ದ ರೈಟ್. ಸೊ ಅದಕ್ಕೇನೆ ಫಾರ್ ಬಿಗಿನಿಂಗ್ ಇಟ್ ಇಸ್ ಬಿಗ್ ಆಫ್ ಎನ್. ಅದೇ ಇನ್ ಬಿಟ್ವೀನ್ ಅಂತ ತಗೊಂಡ್ರೆ ಅಟ್ ಎ ಪರ್ಟಿಕ್ಯುಲರ್ ಪೊಸಿಷನ್ ಆ ತರ ಇದೆ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಬಿಗ್ ಆಫ್ ಎನ್ ಮೈನಸ್ ಪಿ ಅಂತ ಕನ್ಸಿಡರ್ ಮಾಡ್ಬೋದು. ಅಟ್ ಅ ಪರ್ಟಿಕ್ಯುಲರ್ ಪೊಸಿಷನ್ ಇನ್ಸೆಟ್ ಮಾಡ್ತಿರ್ತೀವಲ್ಲ ಅದಕ್ಕೇನೆ. ಅಂಡ್ ಕಮಿಂಗ್ ಟು ದ ಬೆಸ್ಟ್ ಕಂಡೀಷನ್ ಅಂತ ತಗೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಕಂಡೀಷನ್ ಫಾರ್ ಇನ್ಸರ್ಷನ್ ಟೈಮ್ ಕಾಂಪ್ಲೆಕ್ಸಿಟಿದು. ಅಂಡ್ ಬಿಗ್ ಆಫ್ ಎನ್ ಏನಿದೆ ದಿಸ್ ಇಸ್ ದ ವರ್ಸ್ಟ್ ಕಂಡೀಷನ್. ಫಸ್ಟ್ ಕಂಡೀಷನ್ ಆಸ್ ವೆಲ್ ಆಸ್ ಆವರೇಜ್ ಕಂಡೀಷನ್ ಎರಡಕ್ಕೂ ಇದೇ ತಗೊಳ್ತೀವಿ. ಆವರೇಜ್ ಕಂಡೀಷನ್ಗೂ ಬಿಗ್ ಆಫ್ ಎನ್ ಅಂಡ್ ವರ್ಸ್ಟ್ ಕಂಡೀಷನ್ಗೂ ಬಿಗ್ ಆಫ್ ಎನ್ ಬರುತ್ತೆ. ಸೊ ದಿಸ್ ಇಸ್ ಲೈಕ್ ನಿಮಗೆ MCQs ಅಲ್ಲಿ ಯೂಸ್ ಆಗುತ್ತೆ. ಅಂಡ್ ಕಮಿಂಗ್ ಟು ಅನದರ್ ಥಿಂಗ್, ನಾವ್ ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋದೆಲ್ಲ ಅನ್ಸಾರ್ಟೆಡ್ ಅರೇಸ್ ಅಲ್ವಾ, ಲೈಕ್ ದಿಸ್ ಯೂಶಲಿ 6, 0, 2, 4 ಈ ತರ ಎಲ್ಲ ಇನ್ಪುಟ್ ಕೊಟ್ರು ಇನ್ ಬಿಟ್ವೀನ್ ಎಲ್ಲ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಇವಾಗ ಇಫ್ ಐ ವಾಂಟ್ ಟು ಇನ್ಸರ್ಟ್ ಅಟ್ ದಿಸ್ ಪೊಸಿಷನ್ 2 ಇದೆಯಲ್ಲ ದಿಸ್ ಒನ್ ಪೊಸಿಷನ್ 3ಗೆ ಇನ್ಸರ್ಷನ್ ಮಾಡ್ಬೇಕು ಅಂದ್ರೆ ಇಫ್ ದ ಅರೇ ಇಸ್ ಅನ್ಸಾರ್ಟೆಡ್ ಅವಾಗ ಮಾತ್ರ ನಾವ್ ಇದನ್ನ ಯೂಸ್ ಮಾಡ್ಬೋದು. ಅನ್ಸಾರ್ಟೆಡ್ ಇದೆ ಅಂದಾಗ ವಿ ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಸ್ವಾಪ್ ದ ವ್ಯಾಲ್ಯೂಸ್. ಲೈಕ್ ಈ 2 ಅಲ್ಲಿರೋ ವ್ಯಾಲ್ಯೂನ ಇಲ್ಲಿಗೆ ಡೈರೆಕ್ಟ್ ಮೂವ್ ಮಾಡಿ ಅಂಡ್ ಇಲ್ಲಿಗೆ ವಿ ಕ್ಯಾನ್ ಇನ್ಸರ್ಟ್ ದ ಎಲಿಮೆಂಟ್ ಡೈರೆಕ್ಟ್ಲಿ. ಯಾಕೆಂದ್ರೆ ಇದು ಅನ್ಸಾರ್ಟೆಡ್ ಇದೆ. ನನ್ ಸಾರ್ಟೆಡ್ ಅರೇ ಇದ್ರೆ ವಿ ನೀಡ್ ಟು ಮೇಕ್ ಶೋರ್ ದಟ್ ಎಲಿಮೆಂಟ್ಸ್ ಕರೆಕ್ಟ್ ಆಗಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ಇರ್ಬೇಕು ಅನ್ನೋದನ್ನ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಬಟ್ ಇಫ್ ಇಟ್ ಈಸ್ ಅನ್ಸಾರ್ಟೆಡ್ ನಮಗೆ ಆ ಕಂಡೀಷನ್ ಇಲ್ಲ. ಎಲಿಮೆಂಟ್ಸ್ ರ್ಯಾಂಡಮ್ಲಿ ಏನೋ ಪ್ಲೇಸ್ ಮಾಡ್ತಾ ಹೋಗ್ಬೋದು ನಾವು ಅರೇಯಲ್ಲಿ. ಸೊ ದಟ್ಸ್ ವೈ ವಿ ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಮೂವ್ ದಿಸ್ 2 ಟು ದಿಸ್ ಪರ್ಟಿಕ್ಯುಲರ್ ಎಂಟಿ ಲೊಕೇಶನ್. ಅದಾದ್ಮೇಲೆ ಈ ಪರ್ಟಿಕ್ಯುಲರ್ ಥರ್ಡ್ ಪೊಸಿಷನ್ಗೆ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ಬೋದು. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ, ಜಸ್ಟ್ ಎ ಆಫ್ ಎನ್ಗೆ ವಿ ವಿಲ್ ಗಿವ್ ಎ ಆಫ್ ಪೊಸಿಷನ್ -1. ಸೊ ಪೊಸಿಷನ್ -1 ಮಾಡಿದ್ರೆ ವಿ ವಿಲ್ ಗೆಟ್ ದ ಇಂಡೆಕ್ಸ್ ವ್ಯಾಲ್ಯೂ 2. ಅದಕ್ಕೆ ಪೊಸಿಷನ್ -1 ತಗೊಂಡಿದೀವಿ. ಅದಾದ್ಮೇಲೆ directly at position -1 we can insert the element. This we can apply only for unsorted array. Sorted array ಮಾಡಕ್ಕಾಗಲ್ಲ. Unsorted arrayಗೆ ಈ ರೀತಿ ನಾವು ಡೈರೆಕ್ಟ್ಲಿ ಸ್ವಾಪ್ ಮಾಡ್ಕೋಬಹುದು. ಸೊ ಅಟ್ ದಿಸ್ ಕಂಡೀಷನ್ ಇವಾಗ್ಲೂ ಅಷ್ಟೇನೆ ಟೈಮ್ ಕಾಂಪ್ಲೆಕ್ಸಿಟಿ ಬಿಗ್ ಆಫ್ 1 ಇರುತ್ತೆ. ಯಾಕಂದ್ರೆ ವಿ ಆರ್ ಜಸ್ಟ್ ಸ್ವಾಪಿಂಗ್ ಆರ್ ವಿ ಆರ್ ಜಸ್ಟ್ ಮೂವಿಂಗ್ ಒನ್ ಸಿಂಗಲ್ ಎಲಿಮೆಂಟ್. ಒಂದೇ ಎಲಿಮೆಂಟ್ ಮೂವ್ ಆಗಿದ್ದು ನಮ್ಗೆ. ಸೊ ಬಿಗ್ ಆಫ್ 1 ಬರುತ್ತೆ ಇವಾಗ್ಲೂ ಟೈಮ್ ಕಾಂಪ್ಲೆಕ್ಸಿಟಿ. ಬಟ್ ನಾವ್ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ಎಲಿಮೆಂಟ್ಸ್ ನ ಮೂವ್ ಮಾಡ್ತಿದೀವಿ. ದಟ್ ಈಸ್ ಲೈಕ್ 4 ಕೂಡ ಮೂವ್ ಮಾಡಿದ್ವಿ, ಅದಾದ್ಮೇಲೆ 2 ಮೂವ್ ಮಾಡಿದ್ವಿ ಅಂದ್ರೆ ಆವಾಗ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ಬಿಗ್ ಆಫ್ ಎನ್ ಮೈನಸ್ ಪೊಸಿಷನ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟಿದೆ, ದಟ್ ಈಸ್ 4. ಸೊ ಬಿಗ್ ಆಫ್ ಎನ್ ಮೈನಸ್ ಪೊಸಿಷನ್ ಇಸ್ 3. 4 - 3 ವಿ ಗೆಟ್ ಬಿಗ್ ಆಫ್ 1. ಇಲ್ಲಿ ನಾವು ಮೂವ್ ಮಾಡ್ತಿರೋದು ದಿಸ್ ಪರ್ಟಿಕ್ಯುಲರ್ ಎಲಿಮೆಂಟ್. ಅದೇ ಇನ್ ಕೇಸ್ ಫಸ್ಟ್ ಪೊಸಿಷನ್ ಗೆ ಮೂವ್ ಮಾಡ್ಬೇಕಿತ್ತು, ಫಸ್ಟ್ ಪೊಸಿಷನ್ ಇಂದ ಇನ್ಸರ್ಟ್ ಮಾಡ್ಬೇಕಿತ್ತು ಅಂದಿದ್ರೆ ತುಂಬಾ ವ್ಯಾಲ್ಯೂಸ್ ಮೂವ್ ಮಾಡ್ಬೇಕಾಗೋದು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ಕಂಡೀಷನ್ ಫಾರ್ ಅನ್ಸಾರ್ಟೆಡ್ ಅರೇ. ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ರೈಟ್ ದಿಸ್ 2 lines of code and you can execute it. So that's it for this video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ and don't forget to subscribe to our channel with IQ classes. Thank you for watching.